ಹಾಂ ರೀ ಫ್ರೆಂಡ್ಸ್, ನಾವು ಇವಾಗ ಎರಗಟ್ಟಿಗೆ ಹೋಗತ್ತೇವ್ರಿ. ನನ್ನ ಹಸ್ಬೆಂಡನ್ನ ಅಜ್ಜಿ ಅಜ್ಜಂದ ನಾಳೆ ದಿವಸ ಐತಿ. ಭಾಳ ವರ್ಷ ಆಯಿತು ಅವ್ರು ಇದಾಗಿ, ಬಟ್ ಪ್ರತಿ ವರ್ಷ ಬಿಡೋಕ್ಕಾಗಂಗಿಲ್ಲ ಅಂಥೇಳಿ ನಾವು ಹೊಸ ಮನೆಯಿಂದ ಸ್ಟಾರ್ಟ್ ಮಾಡಿದ್ವಿ ಮಾಡಕ್ಕೆ ಪೂಜಾ. ಈಗ ಇಲ್ಲಿ ಅದೇವೆ ಅಂತೇಳಿ ನಾಳೆ ಇಲ್ಲಿ ಪೂಜೆ ಮಾಡ್ಬೇಕು ಅವ್ರದ್ದು. ಅದ್ರ ಸಲುವಾಗಿ ಸಾಡಿ ಮತ್ತು ಧೋತಿ ತೊಗೊಂಬರಕ್ಕೆ ಹೊಂಟೇವಿ. ಫಸ್ಟ್ ಟೈಮ್ ಬೈಲೊಂಗಲ್ದಾಗ ಬಟ್ಟೆ ಪರ್ಚೇಸ್ ಮಾಡಾಕತ್ತೇವಿ. ಸಾರಿ ಫಸ್ಟ್ ಟೈಮ್ ಎರಗಟ್ಟಿ ಒಳಗೆ ಪರ್ಚೇಸ್ ಮಾಡಾಕತ್ತೇವಿ. ಐ ಹ್ಯಾವ್ ನೆವರ್ ಟೇಕನ್ ಕ್ಲೋತ್ಸ್ ಇಲ್ಲಿ. ನೋಡೋಣ ಹೆಂಗೆ ಸಿಗ್ತೈತಿ ಏನು. ಆ್ಯಕ್ಚುಲಿ ದಿಸ್ ಇಸ್ ಆಲ್ಸೋ ಕ್ವೈಟ್ ಡೆವಲಪ್ಡ್ ಕಂಪ್ಯಾರಿಟಿವ್ಲಿ. ಭಾಳ ಚಲೋ ಐತೆ ಅಂತ ಹೇಳ್ತಾರೆ. ನೋಡೋಣ ಇವತ್ತು ಹೆಂಗೈತೆ ಅಂತೇಳಿ. ಅದನ್ನ ತೊಗೊಂಬರಕ್ಕೆ ಹೊಂಟೇವಿ. ಮತ್ತೇನು ಮಷೀನ್ ಅದು ಇದು ತೊಗೊಳೋದೈತಿ. ನೋಡೋಣ್ರಲ್ಲ ಏನು ಹೆಂಗೆ ಅಂತ ತೋರಿಸ್ತಾನೆ ನಿಮ್ಗೆ. ಅವ್ರು ಏನೋ ತೊಗೊಳಕ್ಕೆ ಹೋಗಿದ್ದಾರೆ ಅಲ್ಲಿ. ಇಂದು ನಾವು ಕಾಮಧೇನು ಸಲುವಾಗಿ ಕೆಲವೊಂದು ರಿಕ್ವೈರ್ಮೆಂಟ್ಸ್ ಅದಾವಲ್ಲ, ಅದನ್ನ ತೊಗೊಳಕ್ಕೆ ಹೋಗಿದ್ದಾರೆ. ನಂಗೊಂದು ಸ್ವಲ್ಪ ಏನೋ ಅನ್ಕಂಫರ್ಟಬಲ್ ಫೀಲ್ ಆಗತ್ತಿತ್ತು. ನಾ ಕುಂತು ಹೋಗಲಿಲ್ಲ. ಇಂಡಿಯನ್ ಬ್ಲೂ ಬೆರೀಸ್ ತಿನ್ನೋದೇನು ರೀ, ಕವಳಿ ಹಣ್ಣು. ಅದನ್ನೇ ಹೇಳ್ತೀನಿ. ಇಂಡಿಯನ್ ಬ್ಲೂ ಬೆರೀಸ್ ಆರ್ ವೈಟ್ ಆ್ಯಂಡ್ ರೆಡ್ ಇನ್ಸೈಡ್. ಸ್ವಲ್ಪ ಪಿಂಕಿಶ್. ಓ ಗಾಡ್, ಎಲ್ಲ ವೈಟೇ ಅದಾವ. ಅವಾಗಿಂದ ತಿನ್ನತ್ತೇನೆಲ್ಲ ವೈಟ್ ಅದಾವ ರೀ. ನೋಡ್ರಿ ಬಂದ್ರೆ ಅವ್ರ ಈಗ ಮುಂದೆ ಹೋಗೋಣ ಸಾಡಿ ಅಂಗಡಿ. ಹಾಂ ರೀ ಫ್ರೆಂಡ್ಸ್, ನೋಡ್ರಿ ಕರೆಂಟ್ ಇಲ್ಲ, ಬಾಕಿದೇನೋ ತೋರ್ಸೋಕ್ಕಾಗಲಿಲ್ಲ. ಅದಕ್ಕೆ ಇಷ್ಟ ಸ್ವಲ್ಪ ಇದು ಉಳ್ದೈತಿ. ಈಗ ಚಾರ್ಜಿಂಗ ಅಷ್ಟರೊಳಗೆ ತೋರ್ಸತ್ತೀನಿ. ಇಂದ ನಮ್ಮ ಮನೆ ಅಜ್ಜ ಅಜ್ಜಿ ಮೇನ್ ದೊಡ್ಡವ್ರು ಯಾರದಾರಲ್ಲ ಅವ್ರದ್ದು ಪುಣ್ಯತಿಥಿ ಐತಿ. ಅದನ್ನು ಸೆಲೆಬ್ರೇಟ್ ಮಾಡತ್ತೀವಿ ನಾವು. ಇದು ನೋಡ್ರಿ, ಇದು ಧೋತಿ ಆ್ಯಂಡ್ ಇದು ಅಮ್ಮನ ಸಲುವಾಗಂತ ಸಾಡಿ ದಾದಿ ಸರ್. ಹಾಂ ರೀ ಗೈಸ್, ಈ ಥರ ಮಾಡ್ತೀವಿ ನೋಡ್ರಿ ಹಿರಿಯರ್ದು ಪೂಜಾ. ಹಿಂಗೆ ಸಿಂಪಲ್ ಅವ್ರಿಗೊಂದು ಸಾಡಿ ಮತ್ತು ಧೋತಿ ಟವೆಲ್ಲ ಕಪ್ಪಿಗೆ ಇಟ್ಟು ಆಮೇಲೆ ಹಣ್ಣು ಇಡ್ತೀವಿ. ಅವ್ರಿಗೇನು ಫೇವ್ರೇಟ್ ಊಟ ಇರ್ತದಲ್ಲ ಅದನ್ನು ಮಾಡ್ತೇವೆ. ಐ ಆಮ್ ಫೀಲಿಂಗ್ ಲಿಟಲ್ ಓವರ್ವೆಲ್ಮ್ಡ್, ಐ ಡೋಂಟ್ ನೋ ವೈ. ಹೌದು, ಇದ್ರ ಎದುರಿಗೆ ಲಿಂಗ ಇಡ್ತೇವ್ರಿ ನಾವು. ಅವ್ರದ್ದು ಹೆಸರದನ್ನು ಮಾಡಿರ್ತೀವಿ. ಅದನ್ನ ಇಡ್ತೇನೆ, ಈಗ ತೋರಿಸ್ತೇನೆ ನಿಮಗೆ. ಮಾಡಿ ಆಮೇಲೆ ನಾವು ಅವ್ರದ್ದೇನು ಫೇವ್ರೇಟ್ ಅಡುಗೆ ಇರ್ತದಲ್ಲ ಅದನ್ನು ಮಾಡಿ ಅವ್ರಿಗೆ ತೋರಿಸಿ ಅದನ್ನು ನೈವೇದ್ಯ ತೋರಿಸ್ತೀವಿ. ಈ ಥರ ಸೆಲೆಬ್ರೇಟ್ ಮಾಡಿರ್ತೀವಿ ನಾವು. ಅವ್ರದ್ದು ದಿನಾನ ಪುಣ್ಯತಿಥಿ ಐತಿ. ಇವತ್ತು ಹಿಂಗೆ ಮಾಡಿರ್ತೀವಿ. ಮತ್ತು ಇಲ್ಲಿಂದ ನಾವು ನಮ್ಮ ಕುಲದೇವತಾ, ನಮ್ಮ ಮನೆ ದೇವರ ಸುಬ್ಬಾಪುರ ನಂದಿ ಅಲ್ಲಿಗೆ ಹೋಗ್ತೀವಿ. ಯಾಕಂದರೆ ಈಗ ಬಸವ ಜಯಂತಿ ಐತಿ. ಅಲ್ಲಿ ಪೂಜಾದು ಮಾಡಿರ್ತಾರೆ. ಅಲ್ಲಿ ಹೋಗಿ ಅಲ್ಲಿ ಪ್ರಸಾದ ಇದ್ರೆ ತೊಗೋತೀವಿ, ಇಲ್ಲಾಂದ್ರೆ ಪೂಜೆ ಮಾಡಿ ಬ್ಲೆಸ್ಸಿಂಗ್ಸ್ ತೊಗೊಂಡು ಬರ್ತೀವಿ. ಇದು ನೋಡ್ರಿ, ನಮ್ಮ ಕರ್ನಾಟಕ ಜನತೆಗೆ ಗೊತ್ತೈತಿ ಅಂತ ಅನಿಸ್ತದೆ ನನಗೆ. ಇದು ಯಾರು ದೇವ್ರ ಕಡೆ ಹೋಗಿರ್ತಾರಲ್ಲ ಅವ್ರದ್ದು ಈ ಪ್ರಕಾರ ಮಾಡಿಟ್ಟಿರ್ತಾರೆ. ಇದು ರೆಡಿಮೇಡ್ ಇತ್ತು, ರೆಡಿಮೇಡ್ ತೊಗೊಂಡು ಬಂದೇನೆ ನಾ ಇದನ್ನು. ಅಜ್ಜಿಯವ್ರ ಭಾಳ ಸಣ್ಣ ಫೋಟೋ ಐತಿ. ನಮ್ಮ ಹತ್ರ ದೊಡ್ಡದಿಲ್ಲ, ಇನ್ನು ಮಾಡಿಸ್ತೇವೆ ರೀ ದೊಡ್ಡದು. ಈಗೇನು ಸಾಕಷ್ಟು ಅದು ಇದೈತಿ ಅದನ್ನು ಮಾಡಿಸ್ತೇವೆ. ಇದನ್ನೇ ಇಡಾಗತ್ತೆ. ಅಜ್ಜನ ಫೋಟೋ ಇಲ್ಲ ನೋಡ್ರಿ. ಅಮ್ಮಂದಷ್ಟು ಫೋಟೋ ಐತೆ ನಮ್ಮ ಹತ್ರ, ಅಜ್ಜ ಅವ್ರದ್ದಿಲ್ಲ. ಅಜ್ಜ ಭಾಳ ಮೊದಲು ತೀರ್ಕೊಂಡಿದ್ರು. ಅವಾಗ ಫೋಟೋಗ್ರಾಫ್ಸ್ ಅದು ಅಷ್ಟು ಇದ್ದಿರಲಿಲ್ಲ. ಒಂದೆಲ್ಲೋ ಐತೆ ಅಂತ ಹೇಳತ್ತಾರೆ, ನೋಡೋಣ್ರಿ ಹುಡುಕ್ತೇವೆ. ಬಟ್ ಇದು ಹಿಂಗೆ ಈಗ ಅಜ್ಜನ ಫೋಟೋ ಇಲ್ಲ, ಅಮ್ಮನ ಫೋಟೋ ಐತಿ. ಇಟ್ಟು ಮಾಡಾಕತ್ತೇವೆ ನೋಡ್ರಿ. ನಮ್ದು ಮನಿ ಆಗಿತ್ತಲ್ರಿ, ಅವಾಗ ಸ್ಟಾರ್ಟ್ ಮಾಡಿದ್ನಿ ನಾನು ಆ್ಯಸ್ ಅನ್ ಇಂಡಿವಿಜುವಲ್ ಮಾಡೋಕೆ. ಇಲ್ಲಿ ಹಿಂಗೆ ಮಾಡಾಕತ್ತೀವಿ ನೋಡ್ರಿ.
ಇದು ನೋಡ್ರಿ ಇಲ್ಲಿ ಇದು ಸುಬಾಪುರ ಊರು ಐತಿ. ನಮ್ಮ ಪೂರ್ವಜರು ಇದ್ದಿದ್ದು ಊರಿದು ಫಸ್ಟ್ ಬಂದಾಗ. ಸೊ ಇಲ್ಲಿ ನೋಡ್ರಿ ಇಲ್ಲೊಂದು ಗುಡಿ ಐತದ ರೀಕನ್ಸ್ಟ್ರಕ್ಟ್ ಮಾಡಕತ್ತಾರ. ಸೊ ಇಲ್ಲಿ ಇದೇನೈತಲ್ಲ ಇವು ಮನೆಗಳು ಅದಾವ. ಇಲ್ಲಿ ಇದು ನೋಡ್ರಿ ಎಷ್ಟು ಚಂದ ಮನೆಗಳು ಅದಾವ ಇಲ್ಲಿ ನೋಡ್ರಿ. ಅವ್ರಿಗೆ ಗೊತ್ತಲ್ಲ ನಿಮ್ ಕಡೆನ ಹಿಟ್ಟು ತಗೊಂಬಂದು ಊಟ ಮಾಡ್ತಿದ್ವಿ. ಹೌದ್ರಿ ಇವ್ರದ್ದೆಲ್ಲ ಗೊಂತೈತಲ್ರಿ ನಮ್ಮ ಮನೆಗೆ. ನಮ್ಮ ಇದ್ದಾಗ ತಂಗಿ ಬಂದಳಲ್ರಿ. ಗುಡಿಗೆ ಹೋಗಿ ಬರ್ತೇವೆ. ಅಲ್ಲಿ ಕೆಳಗೆ ಯಾಕೇನು ಪೂಜೆ ಅದು ಮಾಡ್ಸಿಲ್ರಿ? ಯಾವ್ದನ್ರಿ ಅವ ಮೈದಾಗ ಐತ್ರಿ. ನಮ್ಮ ಮೈದಾಗ ಅಲ್ಲಿ ಎಲ್ಲ ಊರ್ ಮಂದಿಗೆಲ್ಲ ಕೂಡಿ ಮಾಡ್ಬೇಕಾಗಿ ಮಾಡ್ಬೇಕಾಗಿತ್ತು. ಬಸವ ಜಯಂತಿ ಅಲ್ರಿ. ಆರಾಮದಿರಲ್ಲ? ಆರಾಮದೀವಿ. ನೀವು ಅವ್ವಾಚೆ ಆರಾಮದಾರು? ಅಲ್ಲಿದಾರ ನೋಡ್ರಿ ಕಾರ್ನ. ಬಂದ. ಎಸ್ ಇದು ನೋಡ್ರಿ ಗುಡಿ ಐತಿ, ಸಣ್ಣದು ಗುಡಿ. ಇಲ್ಲಿ ಎಷ್ಟು ಬಾಗಿ ಹೋಗ್ಬೇಕು ನೋಡ್ರಿ ಕೆಳಗ. ನಿಮಗೆ ಫ್ರಂಟ್ ಕ್ಯಾಮ್ರಾದಿಂದ ತೋರಿಸ್ತಾನೆ ಇವಾಗ. ನೋಡ್ರಿ ಹೆಂಗೆ ಹೋಗ್ಬೇಕು ಒಳಗೆ ನಾವು ಹಿಂಗೆ. ಎಸ್ ಬಿಲ್ಕುಲ್ ಬೆಂಡಾಗಿ ಹೋಗ್ಬೇಕು ಕೆಳಗೆ. ನೋಡ್ರಿ ಹಿಂಗೆ ಸಣ್ಣದು ಮಂದಿರ ಖರೆ ಭಾಳ ಚಂದ ಐತಿ, ಭಾಳ ಬ್ಯೂಟಿಫುಲ್ ಐತಿ ಮಂದಿರ. ಒಳಗೆ ವೈಬ್ಸ್ ಭಾಳ ಚಲೋ ಅದಾವು ನೋಡ್ರಿ ಎಷ್ಟು ಚಂದ ಐತಿ. ನಮ್ಮ ಮನೆ ದೇವ್ರಿ ಇದ 2 ಅದಾವ. ನಮ್ಮ ಮನೆ ದೇವ್ರ ಹೆಂಗಂತ ಹೇಳ್ತೇನೆ. ಜೊತೆ 2 ಮನೆ ದೇವ್ರು ಅಂತ ಹೇಳಿದ್ನಲ್ರಿ. ಅದು ಹೆಂಗಂತಂದ್ರೆ ನನ್ನ ಹಸ್ಬೆಂಡನ ಪೂರ್ವಜರು ಏನಿದ್ರಲ್ಲ ಅವರು ವಿಜಯಪುರ ಹತ್ರ ಎಳಂಬ್ಲಿ ಅಂತೇಳಿ ಒಂದು ಊರೈತಿ, ಅಲ್ಲಿ ಇದ್ದರು. ಅಲ್ಲಿ ಎಳಂಬ್ಲಿ ಊರಾಗ ನಮ್ಮ ಯಂಗ್ಸಿಸ್ಟರ್ಗೆ ಹಿರೇಮಠ್ ಅಂಥೇಳಿ ಸರ್ನೇಮ್ ಇತ್ತು. ಆಮೇಲೆ ಅಲ್ಲಿ ಮನೆ ದೇವರ ಶ್ರೀಶೈಲ ಮಲ್ಲಿಕಾರ್ಜುನ್. ಅಲ್ಲಿ ಇದು ಕಂಬಿ ತೊಗೊಂಡು ಹೋಗೋದಾಗಲಿ, ಇದು ಪೂಜೆ ಮಾಡೋದಾಗಲಿ ಅಲ್ಲೆಲ್ಲ ಹಾಗೆ ಐತ್ರಿ ಇನಿಷಿಯಲಿ. ಅಂದರೆ ಸ್ಥಾಯಿಕ್ ನಮ್ದು ಫಸ್ಟ್ ಅಲ್ಲಿದ್ದು. ಆಮೇಲೆ ಅವ್ರದ್ದು ಫ್ಯೂಚರ್ ಜನ್ರೇಷನ್ ಏನು ಮಾಡಿತಂತಂದ್ರೆ ಅಲ್ಲಿಂದ ಮೈಗ್ರೇಟ್ ಮಾಡಿ ಅವರು ಸುಬಾಪುರ್ಗೆ ಬಂದರು. ಸೊ ಅಲ್ಲಿಂದ ಹಿರೇಮಠ ಇದ್ದಿದ್ದು ಸುಬಾಪುರ್ ಊರ್ದವ್ರು ಅಂತೇಳಿ ಹಿರೇಮಠ ಇದ್ದಿದ್ದು ಸುಬಾಪುರ ಮಠ ಐತ್ರಿ ಅದು. ಆಮೇಲೆ ಇಲ್ಲಿ ಬಂದ ಕೂಡಲೇ ಇಲ್ಲಿ ಭಾಳ ವರ್ಷ ಇದ್ಮೇಲೆ ಸುಬಾಪುರ ಬಸವಣ್ಣ ಏನೈತಿ, ನಂದಿ ಏನೈತಿ, ಅದು ಅಲ್ಲೆಲ್ಲ ನಡ್ಕೊಳಕತ್ರು. ಅದು ನಮ್ಮ ಮನೆ ದೇವ್ರು ಐತ್ರಿ. ಸೊ ಹೀಗಾಗಿ 2 ಮನೆ ದೇವ್ರು ಅದಾವ. ಸೊ ನೋಡ್ರಿ ಎಷ್ಟು ಫಾರ್ಚುನೇಟ್ ಅದೇವೆ ನಾವು. ಬಿಕಾಸ್ ಎಷ್ಟು ಜನಕ್ಕೆ ಇದು ಲಕ್ಕಿ ಇದು ಸಿಗ್ತದೆ ನನಗೆ ಗೊತ್ತಿಲ್ಲ, ಬಟ್ ವಿ ಆರ್ ಒನ್ ಆಫ್ ದೆಮ್. 2 ದೇವ್ರದ್ದು ಬ್ಲೆಸ್ಸಿಂಗ್ ಸಿಕ್ಕಾವ ಅಂತಂದ್ರೆ ನನಗೆ ಭಾಳ ಭಾಗ್ಯಶಾಲಿ ಫೀಲ್ ಅನ್ನಿಸ್ತೈತಿ. ತೋ ಎಸ್ ಈ ಪ್ರಕಾರ ನೋಡ್ರಿ ನಮ್ದು 2 ಮನೆ ದೇವ್ರು ಆಗ್ತಾವೆ. ಸೊ ಅಲ್ಲಿಂದ ಎಲ್ಲ ಪ್ರೇಯರ್ದು ಆರತಿ ಅದು ಅಂದಿವ್ರಿ. ಆ ಥರ ರೆಕಾರ್ಡಿಂಗ್ ಮಾಡೋಕೆ ನನಗಾಗಲಿಲ್ಲ. ಆಮೇಲೆ ಅಲ್ಲೇ ಸ್ವಲ್ಪ ಇದು ನಾವು ಏನು ಒಯ್ದಿದ್ವಿ ದೇವ್ರಿಗೆ ಇದನ್ನು ಮಾಡಿ ಅದನ್ನು ನಾವು ಸ್ವಲ್ಪ ಅಲ್ಲಿ ಒಬ್ಬರು ಬಂದಿದ್ರು ಅವ್ರಿಗೆ ಹಂಚಿದ್ವಿ. ಭಾಳ ಅಂದ್ರೆ ಭಾಳ ಬಿಸಿಲಿತ್ತು. ಅಲ್ಲಿ ಒಳಗಿಂದ ಹೊರಗೆ ಹೋಗ್ಬೇಕಾದ್ರೆ ಭಾಳ ಉಷ್ಣತೆ ಇದಾಗತ್ತಿತ್ತು. ಬಟ್ ದೆನ್ ಮಂದಿರ ಒಳಗೆ ಹೆಂಗೆ ತಂಪಿರ್ತೈತೆ ನೋಡ್ರಿ. ಎಷ್ಟು ನಮ್ಮ ಯಂಗ್ಸಿಸ್ಟರ್ಸ್ ಎಷ್ಟು ಹುಷಾರಿದ್ರು. ಯಾವಾಗೂ ದೇವ್ರ ಗುಡಿ ನೋಡ್ರಿ, ಗರ್ಭಗುಡಿ ಯಾವಾಗೂ ತಂಪಾಗಿರ್ತೈತಿ. ಸೊ ದ್ಯಾಟ್ ಈಸ್ ದ ಎನರ್ಜಿ. ಅದನ್ನ ಎನರ್ಜಿ ನೋಡೇನೆ ಅಲ್ಲಿ ದೇವ್ರ ಗುಡಿ ಕಟ್ಟಿರ್ತಾರೋ. ಸೊ ಭಾಳ ಪಾಸಿಟಿವ್ ವೈಬ್ಸ್ ಫೀಲ್ ಆಗಕತ್ತಿದ್ದು. ಆ್ಯಂಡ್ ಏನೋ ಕನೆಕ್ಷನ್ ಐತ್ರಿ. ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ದ್ಯಾಟ್. ದ ಒನ್ ಹೂ ಗೋಸ್ ಇನ್ ಅ ಡೀಪರ್ ಡಿವೋಷನ್ ಅವ್ರಿಗೆ ಇಂಥದ್ದೆಲ್ಲ ಅನುಭವ ಆಗತೈತಿ ಅಂತ ನನಗೆ ಅನಿಸ್ತೈತಿ. ಸೊ ಎಸ್ ಬಂದ್ವಿ ನೋಡ್ರಿ ಅಲ್ಲಿಂದ. ಈಗ ನೋಡ್ರಿ ಬಂದ ತಕ್ಷಣ ನೋಡ್ರಿ ನಮ್ಮ ಮನ್ಯಾಗ ಎಷ್ಟು ಫಸ್ಟ್ ಕ್ಲಾಸ್ ಗೆಸ್ಟ್ ಬಂದಿದ್ರು ನೋಡ್ರಿ. ಅಲ್ಲಿ ಹಾದಿ ನೋಡತ್ತಿದ್ರು ಅವ್ರು. ನೋಡಿ ಮೊದಲು ಹೆದರಿಕೆ ಆಯಿತು. ಪ್ರತು ಮತ್ತು ನನ್ನ ನೆಫ್ಯೂ ಅಲ್ಲಿ ಹೋಗಿದ್ರು. ಆಮೇಲೆ ಅದನ್ನು ನಿಧಾನವಾಗಿ ತೊಗೊಂಡು ಬಂದು ಅದಕ್ಕೆ ಯಾವುದೂ ಪೆಟ್ಟಾಗಬಾರ್ದು ಅಂತೇಳಿ. ಬಿಕಾಸ್ ನಮ್ಮ ಮನೆ ಒಳಗೆಲ್ಲರೂ ಸ್ನೇಕ್ ಲವರ್ಸ್ ಅದಾರ ರೀ. ಬೀಟ್ ಮೈ ಹಸ್ಬೆಂಡ್, ಮೈ ಡಾಟರ್, ಮೈ ಸನ್, ನನ್ನ ನೆಫ್ಯೂ ಆಗಲಿ. ಯಾರು ಹಿಂಗೆ ನೋಡಿದ ತಕ್ಷಣ ಬಡ್ದು ಬಿಡಬೇಕು ಅಂತ ಯಾವುದೂ ವಿಚಾರ ಯಾರಿಗೂ ಬರೋಂಗಿಲ್ಲ. ಹೆಂಗಾದರೂ ಮಾಡಿ ಸೇಫಾಗಿ ಅದನ್ನು ಒಂದು ಜಾಗದಾಗ ಇಡಬೇಕು ಅಂತೇಳಿ ನಾವು ಒಂದು ತಲೆಯಾಗಿರ್ತೈತಿ. ಇದು ಎಸ್ ಆ ಟೈಪದ್ದು ಇದು ದೇವ್ರು. ನಾವು ಹೆದರಿಕೆ ಆಗ್ತೈತಿ ಇಲ್ಲ ಅಂತಿಲ್ಲ, ಬಟ್ ಅದನ್ನು ಹಾರ್ಮ್ ಮಾಡೋಂಗಿಲ್ಲ. ಇನ್ನೊಂದು ಇದ್ರದ್ದು ಇನ್ಫಾರ್ಮೇಷನ್ ಏನೈತೆ ಅಂದ್ರೆ ರೀ, ಇದು ರೆಡ್ ಸ್ಯಾಂಡ್ ಬೋ ಅಂತ ಹೆಸರು ಐತಿ ಇದ್ರದ. ಮತ್ತು ಇದು ಇಂಡಿಯಾದಾಗ ಅಷ್ಟೇ ಸಿಗ್ತಾವೆ. ಮತ್ತು ಇದು 2 ತಲೆ 2 ಮುಖ ಹಾವು ಅಂತಂತಾರೆ. ಬಟ್ ಇದು ಆ್ಯಕ್ಚುಲಿ 2 ಮುಖ ಇರಂಗಿಲ್ಲ, ಅದು ಒಂದೇ ಮುಖ ಇರ್ತೈತಿ. ಬಟ್ ಅದ್ರ ಟೇಲ್ ಕಡೆ ಏನಿರ್ತೈತಲ್ರಿ ಅದು ಹೆಡ್ ಗತೆ ಕಾಣಿಸ್ತಿರ್ತೈತಿ. ತೋ ಅದು ಹೆಂಗಿರ್ತೈತೆ ಅಂದ್ರೆ ರೌಂಡ್ ಆ್ಯಂಡ್ ಬ್ಲಂಟ್ ಇರ್ತದೆ. ಮತ್ತು ಜನ ಇದ್ರ ಸಲಗನ ಕನ್ಫ್ಯೂಸ್ ಮಾಡ್ಕೋತಾರೆ, ಎಲ್ಲಿ ಮುಖ ಐತಿ ಎಲ್ಲಿದೆ, ಹೀಗಾಗಿ ಅದಕ್ಕೆ ಹೆದರ್ತಾರು. ಮತ್ತು ಇನ್ನೊಂದು ಏನಂದರೆ ನಾನ್ ವೆನಮಸ್ ಹಾವು ಐತಿದೆ. ಅಂದರೆ ಇದು ಕಡಿದ್ರೆ ವಿಷ ಏನು ಇರಂಗಿಲ್ಲ. ಮನುಷ್ಯರಿಗೆ ಡೇಂಜರಸ್ ಇಲ್ರಿ ಇದು. ಸೊ ಇದು ಯಾವಾಗೂ. ಮತ್ತು ಇನ್ನೊಂದು ಏನಂತಂದ್ರೆ ಇದು ಯಾವಾಗೂ ಅಂಡರ್ಗ್ರೌಂಡ್ ಇರ್ತೈತಿ, ನೆಲದ ತೆಳಗಿರ್ತೈತಿ. ರಾತ್ರಿ ಮಾತ್ರ ಹೊರಗೆ ಬೀಳ್ತಾವ್ರಿ ಇವು. ಯಾಕಂತಂದ್ರೆ
ಇದು ನೋಡ್ಬೇಕಂತಂದ್ರೆ ಫಾರ್ಮಿಂಗ್ ಏರಿಯಾ ಒಳಗೆ ಅಂತಂದ್ರೆ ನಾವೆಲ್ಲಿ ಹೊಲ ಅದು ಮಾಡ್ತಿರ್ತೇವಲ್ಲ ರೀ ಅದ್ರದ್ದು ಭಾಳ ಫ್ರೆಂಡ್ಲಿ ಇರ್ತೈತಿ. ಯಾಕಂದ್ರೆ ಅದ್ರೊಳಗೆ ಇದ್ದಿದ್ದು ಇಲಿ ಮತ್ತು ಹೆಗ್ಗಣ ಅಂತೇವಲ್ಲ ರೀ, ರೋಡೆಂಟ್, ಆಮೇಲೆ ಸಣ್ಣ ಇವು ವಿಷಕಾರಿ ಜೀವಿಗಳು ಮತ್ತು ಹಲ್ಲಿ ಇದನ್ನೆಲ್ಲ ತಿನ್ನಕ್ಕೆ ಬಂದಿರ್ತಾವ್ರಿ ಅವ. ಸೊ ಏನು ಅದಕ್ಕೇನು ಪಾಪ ಹೆದರೋದೇನು ಅವಶ್ಯಕತೆ ಇಲ್ಲ, ಅದಕ್ಕೇನು ಮನುಷ್ಯರಿಗೆ ಯಾವುದೂ ಇದನ್ನು ಮಾಡಂಗಿಲ್ಲ ಅದ. ಮತ್ತು ಯಾವಾಗ ಇದಕ್ಕೆ ಡೇಂಜರ್ ಫೀಲ್ ಅನಿಸ್ತೈತೆ ನೋಡ್ರಿ, ಅವಾಗ ಇದೇನು ತನ್ನ ಟೇಲ್ ಇರ್ತದಲ್ಲ, ತನ್ನ ಬಾಲ್ ಏನಿರ್ತೈತಿ ಅದನ್ನು ಹೆಂಗೆ ಇದನ್ನು ಮಾಡ್ತೈತೆ ಅಂತಂದ್ರೆ, 2 ಮುಖ ಇದ್ದವ್ರ ಕಡೆ ಹಿಂಗೆ ಅಳಗಾಡ್ಸಿದ್ರೆ 2 ಕಡೆ ಮುಖ ಅದಾವಪ್ಪ ಅಂದ್ರೆ ಗುರ್ತಾನೆ ಹಿಡಿಯೋಕ್ಕಾಗಂಗಿಲ್ಲ ಯಾವ ಕಡೆ ಮುಖ ಐತಿ ಯಾವ ಕಡೆ ಅದು ಇಲ್ಲ ಅಂತ ಹಂಗೆ. ಆ ಪ್ರಕಾರ ತನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಸಲುವಾಗಿ ಹಾಗೆಲ್ಲ ತನಗೆ ಇದನ್ನು ಮಾಡ್ಕೋತೈತ್ರಿ ಅದು. ಸೊ ಒಂಥರ ಇದು ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳ್ಬೋದು. ಆ ಟೈಪ್ ಅದಕ್ಕೆ ದೇವ್ರು ವರ ಕೊಟ್ಟ ನೋಡ್ರಿ, ಎಷ್ಟು ಚಂದ. ನಮ್ದು ಸ್ಪಿರಿಚುವಲ್ ಇದ್ರಾಗ ನೋಡ್ಬೇಕಂದ್ರೆ, ನಾವು ದೇವ್ರ ಇತರ ಪ್ರಕಾರ ನೋಡ್ಬೇಕಾದ್ರೆ ಇದನ್ನ ನೋಡಿದ್ವಿ ಅಂತಂದ್ರೆ ಲಕ್ಷ್ಮೀ ಪ್ರತೀಕ್ ಅಂತಾರೆ ಇದಕ್ಕೆ. ಸೊ ಲಕ್ಷ್ಮೀದ ಇದಾಗ್ತೈತಿ, ಪ್ರಾಸ್ಪ್ಯಾರಿಟಿ ಆಗ್ತೈತಿ ಲೈಫ್ ಒಳಗೆ, ಚಲೋ ಆಗ್ತೈತಿ ಅನ್ನುವಂಥದ್ದು ಒಂದು ಗುಡ್ ಲಕ್ದು ಸೈನ್ ಐತಿ, ಆ ಟೈಪ್ ಹೇಳ್ತಾರೆ. ಮತ್ತು ಇನ್ನು ಕೆಲವು ಜಾಗದಾಗಂತೂ ಇದಕ್ಕೆ ಆಫ್ಕೋರ್ಸ್ ಐ ಥಿಂಕ್ 99.9% ಜನಗೆಲ್ಲ ಗೊತ್ತೈತಿ ಇದರಿಂದ ಬ್ಲ್ಯಾಕ್ ಮ್ಯಾಜಿಕ್ ಆಗ್ತೈತೆ ರೀ. ಅಂದರೆ ಇದು ಮಾಟ ಮಂತ್ರ ಮಾಡ್ತಾರಲ್ಲ ಅವ್ರಿಗೆ ಭಾಳ ಉಪಯೋಗ ಆದದ್ದು ಇದೈತಂತಿದೆ. ಇದರಿಂದ ಏನೋ ಮಾಟ ಮಂತ್ರ ಮಾಡ್ತಾರು ಅಂತ ಕೇಳಿದೆವು ನಾವು. ಸೊ ಇದ್ರ ಕರೋರ್ಸ್ ಆಫ್ ಇದು ಆಗ್ತೈತೆ ರೀ, ದುಡ್ಡು ಕರೋರ್ ರೂಪಾಯಿ ಕೊಟ್ಟು ತಗೋತಾರಂತೆ ಜನ ಇದನ್ನು. ಬಟ್ ನಮಗೂ ಸಾಕಷ್ಟು ಜನ ಕೇಳಿದ್ರು ನಿಮ್ಮ ಹೊಲದಾಗದು ಐತಂದ್ರೆ ನೋ ಚಾನ್ಸ್, ಇಂಥದ್ದೆಲ್ಲ ನಾವೇನು ಮಾಡೋಂಗಿಲ್ಲ. ಬಾಟಲ್ಸ್ ಒಳಗೆ ಹೋಲ್ ಮಾಡಿದ್ದೀವಿ ರೀ, ಯಾಕಂದರೆ ಅದಕ್ಕೆ ಸಫೋಕೇಟ್ ಆಗಬಾರ್ದು, ಫ್ರೀ ಆಗೋದು ಬ್ರೀದ್ ಮಾಡಲಿ ಅಂತೇಳಿ. ಆಮೇಲೆ ಎಲ್ಲೂ ಜನ ಇರೋಂಗಿಲ್ಲಲ್ಲ, ಜಂಗಲ್ ಟೈಪ್ ಇರ್ತೈತಿ, ಅಲ್ಲಿ ಹುಡುಕಾಡಿ ಹೋಗಿ ಫ್ರೀಯಾಗಿ ಮಾಡಿ ಬಂದೇವ್ರಿ ಅದನ್ನು. ಇದೇನು ಸ್ನೇಕ್ ಐತಲ್ರಿ, ಇದ್ರ ಸಲುವಾಗಿ ಇಂಡಿಯಾದಾಗ ಸಾಕಷ್ಟು ಇಲ್ಲಿಗಲ್ ವೈಲ್ಡ್ ಲೈಫ್ ಟ್ರಾಫಿಕಿಂಗ್ ಆಗ್ತಾವೆ. ಯಾಕಂತಂದ್ರೆ ಇದಕ್ಕೆ ಜನ ಲಕ್ಕಿನೂ ಅಂತಾರು ಮತ್ತು ಮ್ಯಾಜಿಕಲ್ನೂ ತಿಳ್ಕೊತಾರೆ. ಅಂದ್ರೆ ಅದು ಹೇಳಿದ್ನಲ್ಲ, ಮಾಟ ಮಂತ್ರದೂ ಇದನ್ನು ತಿಳ್ಕೊಂಡ್ಬಿಡ್ತಾರೋ, ಅದಕ್ಕೆ ಪಾಪ ಥರದ ಹುಡುಕಾಡ್ತಿರ್ತಾರೆ ಜನ ಅದಕ್ಕೆ ಭಾಳ ಇದನ್ನು ಮಾಡ್ತಿರ್ತಾರೆ, ಇಲ್ಲಿಗಲ್ ಥರದಿಂದ ತೊಗೋಬೇಕು ಅದನ್ನು ಅಂತೇಳಿ ಭಾಳ ಇದಿರ್ತೈತಿ. ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಇದನ್ನು ಕಾಫಿ ಪ್ರೊಟೆಕ್ಟ್ ಮಾಡ್ತಾರೆ ರೀ. ಅಂಡರ್ ವೈಲ್ಡ್ ಲೈಫ್ ಲಾಸ್ ಅದ್ರೊಳಗೆ ಬರ್ತೈತಿ ಇದು. ಅಂದ್ರೆ ನಮ್ಮ ಒಂದೊಂದು ಕಾನೂನು ಐತ್ರಿ ಇದ್ರೊಳಗೆ, ಏನಂತಂದ್ರೆ ಈ ಹಾವನ್ನು ಹಿಡಿಬಾರ್ದು, ಅದಕ್ಕೆ ಪ್ರೊಟೆಕ್ಟ್ ಮಾಡೋ ಸಲುವಾಗಿ ಅಂತಲೂ ಕಾನೂನು ಐತಿ. ಇದು ಅಷ್ಟು ಪ್ರೆಷಿಯಸ್ ಐತೆ ನೋಡ್ರಿ ಹಾವು. ತೋ ನಮ್ಮ ಮನೆಗೆ ಬಂದಿತ್ತದ, ಅದನ್ನು ಸೇಫ್ಲಿ ನಾವು ಬಿಟ್ಬಿಟ್ಟೇವಿ. ಇದು 2 ಮುಖ ಅಂತ ಹೇಳ್ತಾರಲ್ಲ, ಇದೇನು 2 ಮುಖದ ಹಾವಲ್ಲ, ಜಸ್ಟ್ ನೇಚರ್ದು ಒಂದು ಅಮೇಝಿಂಗ್ ಕ್ರಿಯೇಷನ್ ಅಂತ ಹೇಳ್ಬೋದು ರೀ. ಇದನ್ನು ಒಂಥರ ಯುನೀಕ್ ಡಿಸೈನ್ ಐತಿ. ತನ್ನ ಪ್ರೆಡಿಯೇಟರ್ಸ್ ಅಂದರೆ ಯಾರು ಇದನ್ನು ಹಿಡಿಯೋಕೆ ಬರ್ತಾರಲ್ಲ ಅವ್ರನ್ನ ಕನ್ಫ್ಯೂಸ್ ಮಾಡೋ ಸಲುವಾಗಿ. ಯಾಕಂದರೆ ಎಲ್ಲಿ ಮುಖ ಐತೆ ಅಂತ ಗೊತ್ತೇ ಇಲ್ಲ, ಕಡಿದ್ರೆ ಏನು ಮಾಡೋದು ಅಂತ ಆ ಟೈಪ. ಮತ್ತು ಸೈನ್ಸ್ ಇತ್ತರಲ್ಲೇ ನೋಡಬೇಕಾದ್ರೆ ಇದು ಭಾಳ ಹಾರ್ಮ್ಲೆಸ್ ಐತಿ, ಯಾವುದೂ ಏನು ಇದನ್ನು ಮಾಡೋಂಗಿಲ್ಲ, ಕಡಿದ್ರದು ಏನಾಗಂಗಿಲ್ಲ. ಬಟ್ ಸ್ಟಿಲ್ ಸ್ಪಿರಿಚುಲಿ ಇದನ್ನು ನೋಡ್ಬೇಕಂತಂದ್ರೆ ಇದು ಕಾಫಿ ಲಕ್ಕಿ ಐತ್ರಿ ನೋಡ್ಬೇಕಂತ. ಲಕ್ಷ್ಮೀದ ಆಹ್ವಾನ ಆಗ್ತೈತಿ ಅಂತ ಹಿಂಗೆ ಹೇಳ್ತಾರೋ. ತೋ ನೀವೆಲ್ಲ ಏನು ಬಿಲೀವ್ ಮಾಡ್ತೀರಿ ಅಂತ ಹೇಳ್ರಿ, ನೋಡೋಣ, ಕಮೆಂಟ್ ಮಾಡಿ ಹೇಳ್ರಿ ಯಾರ್ಯಾರ್ದು ಏನೇನು ಅನಿಸಿಕೆ ಐತಿ ಕೇಳೋಣ ಇದ್ರ ಬಗ್ಗೆ. ತೋ ಇದ ಮಾತಿನಿಂದ ನಂದು ಈ ಎಪಿಸೋಡ್ ಇಲ್ಲೇ ಮುಗಿಸ್ತೇನೆ ರೀ. ಥ್ಯಾಂಕ್ ಯು ಸೋ ಮಚ್ ನಂದು ಈ ವ್ಲಾಗ್ ನೋಡಿದ್ದಕ್ಕೆ. ಗೊತ್ತೈತಲ್ಲ ಗೈಸ್, ನಿಮಗೆ ವ್ಲಾಗ್ ಲೈಕ್ ಆತಂತಂದ್ರೆ ಲೈಕ್ ಮಾಡೋದಾಗಲಿ ಕಮೆಂಟ್ ಮಾಡೋದು ಮರಿಬೇಡ್ರಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು ಆಲ್, ಪ್ರಣಾಮ್.